ನಮಸ್ಕಾರ. ಸೀರಿಯಲ್ ಗುರು ಯೂಟ್ಯೂಬ್ ಚಾನಲ್ನ ಮತ್ತೊಂದು ವಿಡಿಯೋಕ್ಕೆ ಸ್ವಾಗತ. ವೀಕ್ಷಕರೇ, ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ನಿಮ್ಮ ನೆಚ್ಚಿನ ಧಾರಾವಾಹಿಯಾದ ನೀನಾದೇನ ಧಾರಾವಾಹಿಯನ್ನು ಟಿವಿಗೂ ಮುಂಚೆವೇ ನಮ್ಮ ಚಾನಲಲ್ಲಿ ನೋಡ್ಬೋದಾಗಿದೆ. ವೀಕ್ಷಕರೇ, ವೇದ ಮನೆಯಲ್ಲಿ ಷಷ್ಠಿ ಪೂಜೆಯನ್ನು ಹಮ್ಮಿಕೊಂಡಿರ್ತಾರೆ. ಆಗ ಅವ್ರ ಅಜ್ಜಿ ಮತ್ತು ಅಮ್ಮ ಬಂದು ಕರೆದೋಗಿರ್ತಾರೆ. ಆಗ ವಿಕ್ರಮ್ ಬರ್ತೀನಿ ಅಂತ ಹೇಳಿರ್ತಾನೆ. ನಂತರ ವೇದಾಳು ಕರಿತಿರ್ತಾಳೆ, ಹೋಯ್ ಬರಂಬಾ ಅಂತ. ಅದಕ್ಕೋಸ್ಕರ ವಿಕ್ರಮ್ ಬರಲ್ಲ, ನೀನೊಬ್ಬಳೇ ಹೋಯ್ ಬಾ ಅಂತ ಹೇಳ್ತಾನೆ. ನಂತರ ಹೇಳ್ತಾಳೆ, ಗಂಡ ಇಲ್ಲಾಂದರೆ ಹೆಂಗೆ ಹೋಗ್ಬೇಕಪ್ಪ ಅಂತ ಹೇಳ್ತಾಳೆ. ಅದಕ್ಕೋಸ್ಕರ ವಿಕ್ರಮ್ ಹೇಳ್ತಾನೆ, ಇಲ್ಲ ನಾನು ಬರಲ್ಲ ಅಂತ ಹೇಳ್ತಾಳೆ. ನಂತರ ವಿಕ್ರಮ್ ಅಮ್ಮ ಅವರು ಜಯ ಅವರು ಬಂದು ವಿಕ್ರಮ್ನನ್ನು ಒಂದೇಟು ಕೊಟ್ಟು, ಹೋಗ್ಬೋಗೋ ದಡ್ಡ, ಯಾಕೆ ನಿಮ್ಮ ಮಾವನ ಮನೆ ಅಂತ ಹೇಳ್ತಾಳೆ. ಅದಕ್ಕೋಸ್ಕರ ವಿಕ್ರಮ್ ಹೇಳ್ತಾನೆ, ಅಲ್ಲಿ ಹೋದರೆ ನಮ್ಮ ಮಾವ ಅವರು ನನ್ನ ನೋಡಿ ಸುಮ್ಮನಿರಲ್ಲ, ಕೋಪ ಮಾಡ್ಕೊತಾರೆ ಅಂತ ಹೇಳ್ತಾನೆ. ನಂತರ ಅಂಬುಜಾ ಮತ್ತು ಅವರ ಅತ್ತೆಯವರು ಸತ್ಯನ್ ಅಂತ ಬರ್ತಾರೆ. ಆಗ ಸತ್ಯ ಅವರು ರೆಡಿನೇ ಆಗಿರಲ್ಲ. ಏನಪ್ಪ ಸತ್ಯಮೂರ್ತಿ, ಏನು ಮಾಡ್ತಿದ್ದೀಯಾ ಅಂತ ಅವ್ರ ಅಮ್ಮ ಅವರು ಕೇಳಿದ್ರೆ, ಏನಮ್ಮ ನನಗೆ ಅದ್ರ ಮೇಲೂ ಇಂಟ್ರೆಸ್ಟ್ ಇಲ್ಲ, ಅದಕ್ಕೋಸ್ಕರ ಸುಮ್ಮನೆ ಕುಂತಿದ್ದೀನಿ ಅಂತ ಹೇಳ್ತಾರೆ. ಕೆಲವು ಹಬ್ಬ ಆಚರಣೆಗಳನ್ನು ಸಂತೋಷಕ್ಕಾಗಲಿದ್ರು ಆಚಾರಕ್ಕೋಸ್ಕರ ಮಾಡಬೇಕಂತ ಸತ್ಯಮೂರ್ತಿ ಅವರು ಹೇಳ್ತಾರೆ. ಅದಕ್ಕೋಸ್ಕರ ಅವರ ಅಮ್ಮವರು ಹೇಳ್ತಾರೆ, ಆಚರಣೆ ಎಲ್ಲ ಎದಕ್ಕಮ್ಮ, ಮನೆ ಬಿಟ್ಟು ಹೋಗಿ. ನಂತರ ವೀಕ್ಷಕರೇ, ಪ್ರೀತಮ್ ಒಬ್ಬನೇ ನಿಂತಿರ್ತಾನೆ. ಆಗ ಅಲ್ಲಿಗೆ ಅವ್ರ ಅಕ್ಕ ಬಂದು, ಏನು ವೇದ ಮತ್ತು ವಿಕ್ರಮ್ ಬರ್ತಾರಾ ಅಂತ ಕೇಳ್ತಾನೆ. ಅದಕ್ಕೋಸ್ಕರ ಪ್ರೀತಮ್ ಹೇಳ್ತಾನೆ, ಹೇಳಿದ್ದೀನಿ ಆದರೆ ಬರಬಾರ್ದು ಅಂತ ಹೇಳಿದ್ದೀನಿ ಅಂತ ಹೇಳ್ತಾನೆ. ನಂತರ ಪ್ರೀತಮ್ ಹೇಳ್ತಾನೆ, ಅವ್ರು ಅಕಸ್ಮಾತ್ ನನ್ನ ಮಾತು ಮೀರಿ ಬಂದರೆ ನಾನು ಅವ್ರಿಗೆ ಹೆಜ್ಜೆಗೂ ಅವಮಾನ ಮಾಡ್ತೀನಿ, ಎದಕ್ಕಾರ ಬಂದ್ರಪ್ಪ ಅಂತ ಯೋಚನೆ ಆ ಥರ ಮಾಡ್ತೀನಿ ಅಂತ ಅವ್ರ ಅಕ್ಕ ಮತ್ತು ಅವ್ರ ಭಾವಗೆ ಪ್ರೀತಮ್ ಹೇಳ್ತಾನೆ. ನಂತರ ಅಂಬುಜ್ ಅವರು ಜಯಗೆ ಫೋನ್ ಮಾಡ್ತಿರ್ತಾರೆ. ಎಲ್ಲಿದೆ ಅಮ್ಮ ಜಯ, ಬರ್ತಿದ್ದೀರಾ ಅಂತ ಕೇಳ್ತಾಳೆ. ಅದಕ್ಕೋಸ್ಕರ ಜಯ ಅವರು ಹೇಳ್ತಾರೆ, ಇಲ್ಲ ಅಂಬುಜ್ ಅವರೇ, ಬೆಳಿಗ್ಗೆ ನಮ್ಮ ಯಜಮಾನ್ರು ಏನೋ ಕೆಲಸ ಅಂತಂದು ಹೋಗ್ಬಿಟ್ರು ಅಂತ ಹೇಳ್ತಾರೆ. ನಂತರ ಅಂಬುಜ್ ಅವರು ಅರ್ಥ ಮಾಡ್ಕೊಂಡು ಹೇಳ್ತಾರೆ, ಆದರೂ ಹೇಳ್ರಿ, ನಿಮ್ಮ ಯಜಮಾನ್ರು ಬರೋಕ್ಕೆ ಇಲ್ಲಿ ಇಷ್ಟ ಇಲ್ಲ ಅನಿಸ್ತೈತೆ ಅಂತ ಹೇಳ್ತಾರೆ. ನಂತರ ವೇದ ಮತ್ತು ವಿಕ್ರಮ್ ಬರ್ತಾರಲ್ಲೋ ಅಂತ ಕೇಳ್ತಾಳೆ. ಅದಕ್ಕೋಸ್ಕರ ಜಯ ಅವರು ಹೇಳ್ತಾರೆ, ಇಲ್ಲ ಅವರು ಬೆಳಗ್ಗೆಯಿಂದನೂ ರೆಡಿ ಆಗಿದ್ದಾರೆ, ವೇದ ಮತ್ತು ವಿಕ್ರಮ್ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಲ್ಲಿಗೆ ಬಂದುಬಿಡ್ತಾರೆ ಅಂತ ಜಯ ಅವರು ಹೇಳ್ತಾಳೆ. ನಂತರ ವಿಕ್ರಮ್ ರೆಡಿ ಆಗ್ತಿರ್ತಾನೆ. ಆಗ ವೇದಾಳು ಬಂದು, ಏನು ವಿಕ್ರಮ್ ರೆಡಿ ಆದೆ ಅಂತ ಕೇಳ್ತಾಳೆ. ಅದಕ್ಕೋಸ್ಕರ ವಿಕ್ರಮ್ ಹೇಳ್ತಾನೆ, ಇಲ್ಲ ನೀನೇ ಹೋಯ್ ಬಾ, ನಾನು ಬರೋದು ಚೆನ್ನಾಗಿರುತ್ತಾ, ನಾನಾಗಿ ಅಲ್ಲಿ ಬಂದರೆ ಎಲ್ಲ ಖುಷಿಯಾಗಿರ್ತಾರ, ನನ್ನಿಂದ ಎಲ್ಲರೂ ಖುಷಿ ಹಾಳಾಗಬಾರ್ದು ಅಂತ ವೇದಾಳಿಗೆ ಹೇಳ್ತಾಳೆ. ಅದಕ್ಕೋಸ್ಕರ ವೇದ ಹೇಳ್ತಾಳೆ, ನನ್ನ ಡಿಸ್ಟರ್ಬ್ ಮಾಡಬೇಡ ವಿಕ್ರಮ್, ಬಾ ಅಂತ ಹೇಳ್ತಾಳೆ. ಅದಕ್ಕೋಸ್ಕರ ನಾನು ಕರೆದಿರೋದು ನಿನ್ನ ಮೇಲಿಂದ ಪ್ರೀತಿಗೋಸ್ಕರ ಹೊರತು ನನ್ನ ಮೇಲಿರೋ ಗೌರವ ಅಲ್ಲ ಅಂತಾನೆ. ನಂತರ ಅದಕ್ಕೋಸ್ಕರ ವೇದಾಳು ಹೇಳ್ತಾಳೆ, ನೀನು ಬರಲಿಲ್ಲದ್ರೂ ಇರಲಿ, ನನ್ನ ಅಲ್ಲಿಗೆ ಬಂದು ಡ್ರಾಪ್ ಮಾಡಿ ಬಿಟ್ಬಿಡಪ್ಪ, ನಾನು ಹೇಗಾದರೂ ಹೋಗ್ತೀನಿ ಅಲ್ಲಿಂದ ಅಂತ ಹೇಳ್ತಾಳೆ. ಅದಕ್ಕೋಸ್ಕರ ವಿಕ್ರಮ್ ಹೇಳ್ತಾನೆ, ಹೋಗೋಣ ಅಂತಂದು ಡ್ರಾಪ್ ಮಾಡ್ತಾನೆ. ನಂತರ ವಿಕ್ರಮ್ ವೇದಾಳನ್ನು ಮನೆ ಹತ್ರ ಬಂದು ಡ್ರಾಪ್ ಮಾಡ್ತಾನೆ. ಆಗ ವೇದಾಳು ವಿಕ್ರಮ್ ಗಾಡಿ ಕೀಯನ್ನು ಕಸ್ಕೊಂಡು, ನೀನು ಇಲ್ಲಿ ಮಟ್ಟ ಬಂದಿದ್ಯಪ್ಪ, ಹೇಗಾದರೂ ಮಾಡಿ ಒಳಗಡೆ ಬಂದು ಮತ್ತು ನಮ್ಮ ಅಪ್ಪ ಅಮ್ಮನಿಗೆ ಮಕ್ಕಳು ತೋರಿಸ್ಕೊಂಡು ಹೋಗ್ಬಿಡು ಅಂತ ಹೇಳ್ತಾಳೆ. ಅದಕ್ಕೋಸ್ಕರ ವಿಕ್ರಮ್ ಹೇಳ್ತಾನೆ, ಇಲ್ಲ ಕಣೆ, ನನ್ನ ಕೈಲಿ ಆಗಲ್ಲ, ನಾನು ಬರಲ್ಲ ಅಂತ ಹೇಳ್ತಾನೆ. ಹೇಗಾದರೂ ಮಾಡಿ ಬಾರಪ್ಪ ಅಂದೊಂದು ವೇದಾಳು ವಿಕ್ರಮನ್ನು ಕರ್ಕೊಂಡು ಬರ್ತಾಳೆ. ನಂತರ ವೇದ ಮತ್ತು ವಿಕ್ರಮ್ ಒಳಗಡೆ ಬರ್ತಾರೆ. ಆಗ ಯಾರಿದ್ದೀರಿ ಅಂತ ಪೂಜೆ ಮಾಡೋಕ್ಕೆ ಹೇಳ್ತಾರೆ. ಆದರೆ ನಂತರ ವೇದಾಳು ಹೇಳ್ತಾಳೆ, ನಾವಿದ್ದೀವಿ ಅಂತ ಹೇಳ್ತಾಳೆ. ಆ ತಕ್ಷಣ ಅಲ್ಲಿ ಬರ್ತಾರೆ. ಆಗ ಅವ್ರ ತಂದೆ ಕೋಪದಿಂದ ನೋಡ್ತಾಳೆ. ನಂತರ ವೇದ ಮತ್ತು ವಿಕ್ರಮ್ ಆರತಿ ಪೂಜೆಯನ್ನು ಮಾಡ್ತಾರೆ. ಆರತಿ ಪೂಜೆಯನ್ನು ಮಾಡಿ ಹೋಗ್ತಾರೆ. ನಂತರ ವೇದಾಳು ಅಜ್ಜಿ ವೇದಾಳಿಗೆ ಹೇಳ್ತಾಳೆ, ಆದರೂ ಬಂದುಬಿಟ್ರಲ್ಲ ಕೊನೆಗೆ ಅಂತ ಹೇಳ್ತಾಳೆ. ಅದಕ್ಕೋಸ್ಕರ ವೇದಾಳು ಹೇಳ್ತಾಳೆ, ನೀವು ಕರೆದೇ ಇದ್ದರೂ ನಾವು ಬರಬೇಕಿತ್ತು, ಏನು ಮಾಡಬೇಕು, ನೀವು ಕರೆದ ಮೇಲೆ ಬಂದಿದ್ದೀವಿ ಅಂತ ವೇದಾಳು ಹೇಳ್ತಾಳೆ. ನಂತರ ನಿಮ್ಮ ಅಪ್ಪಾಜಿಯವರು ಕೋಪ ಮಾಡ್ಕೊಂಡಿದ್ರು, ಈಗ ತಣ್ಣಗಾಗಿದ್ದಾರೆ ಅಂತ ಹೇಳ್ತಾಳೆ. ನಂತರ ವೇದ ಹೇಳ್ತಾನೆ, ನಮ್ಮಿಂದ ಏನು ಸಮಸ್ಯೆ ಆಗಲಿಲ್ಲದ್ರೆ ಸಾಕಾ ಅಜ್ಜಿ ಅಂತ ಹೇಳ್ತಾಳೆ. ಯಾಕಪ್ಪ ಆ ರೀತಿ ಹೇಳ್ತಿದೆಯಾ ಅಂತ ಅವ್ರ ಅಜ್ಜಿ ಹೇಳ್ತಾಳೆ. ನಂತರ ವಿಕ್ರಮ್ ಮತ್ತು ಪ್ರೀತಮ್ ನಿಂತಿರ್ತಾರೆ. ಆಗ ಪ್ರೀತಮ್ ಹೇಳ್ತಾನೆ, ಆದರೂ ಕೊನೆಗೆ ಬಂದುಬಿಟ್ಟಲ್ಲ, ನಿನಗೆ ಮಾನ ಮರ್ಯಾದೆ ಇಲ್ವಾ ಅಂತ ಪ್ರೀತಮ್ ಕೇಳ್ತಾನೆ. ಅದಕ್ಕೋಸ್ಕರ ಹೇಳ್ತಾನೆ, ಮೊದಲು ನಿನಗಿಲ್ಲ, ನೀನು ಎದರಲ್ಲಿ ಬಂದೆ ಅಂತ ಪ್ರೀತಮ್ ಕೇಳಿದರೆ, ಅದಕ್ಕೋಸ್ಕರ ವಿಕ್ರಮ್ ಹೇಳ್ತಾನೆ, ಗಾಡೀಲಿ ಬಂದೆ ಅಂತ, ಆದರೂ ಕೊನೆಗೆ ಬಂದುಬಿಟ್ಟಲ್ಲ ನಿನಗೆ ಅಂತ ಪ್ರೀತಮ್ ಹೇಳಿದ್ಮೇಲೆ ವಿಕ್ರಮ್ ಹೇಳ್ತಾನೆ, ಬಂದೆ, ಎಲ್ಲರಿದ್ರಿಗೂ ಒದೆ ತಿನ್ನೋ ನಿನಗೆ ಇಷ್ಟನಾ. ಪ್ರೀತಮ್ ವಿಕ್ರಮ್ ಬಂದಿರೋದು ನೋಡಿ, ನಿನ್ನ ಎದರಲ್ಲಿ ಬಂದೆ ಅಂತ ಪ್ರೀತಮ್ ಕೇಳಿದಾಗ ವಿಕ್ರಮ್ ಹೇಳ್ತಾನೆ, ಗಾಡೀಲಿ ಬಂದೆ ಅಂತ. ಅದಕ್ಕೋಸ್ಕರ ಪ್ರೀತಮ್ ಹೇಳ್ತಾನೆ, ಕೊನೆಗೂ ನಿನಗೆ ಮಾನ ಮರ್ಯಾದೆ ಇಲ್ವಲ್ಲ ಅಂತ. ನಂತರ ಅದು ಕೇಳಿದ್ರಿ, ಮೊದಲು ನಿನಗಿಲ್ಲ ಅದಕ್ಕೆ ಅಂತ ವಿಕ್ರಮ್ ಹೇಳ್ತಾನೆ, ನೀನು ಎಲ್ಲರಿದ್ರಿಗೆ ಒದೆ ತಿಂದು ನಿನ್ನ ಮಾನ ಮರ್ಯಾದೆ ಕಳ್ಕೊಬೇಡ, ಸುಮ್ಮನೆ ಇರು ಅಂತ ವಿಕ್ರಮ್ ಪ್ರೀತಮ್ಗೆ ಹೇಳ್ತಾನೆ.